ವೆಕ್ಟರ್ ಅಲ್ಜಿಬ್ರಾ ಚಾಪ್ಟರ್ ಮಾಡ್ತಾ ಇದ್ವಲ್ವಾ. ಕಂಟಿನ್ಯೂಡ್ ಪಾರ್ಟ್ ಯಾವ್ಯಾವ ಕ್ವೆಶನ್ಸ್ ಇದೆ ಅಂತ ನೋಡೋಣ ಬನ್ನಿ. ಇಫ್ ವೆಕ್ಟರ್ a dot b is equal to 0 and a plus b makes an angle theta with the vector a, then ಏನ್ ಕಂಡೀಷನ್ ಕೊಟ್ಟಿದ್ದಾರೆ? a dot b is equal to 0 ಅಂದ್ರೆ ಏನಾಗುತ್ತೆ? a and b are perpendicular to each other ಅಂತ ಆಗತ್ತೆ. ಕರೆಕ್ಟ್ ಅಲ್ವಾ? And a plus b 60 degree with respect to a vector ಅಂತ ಇದೆ. ಸೊ ನಮ್ಗೆ with respect to a dot b cos theta is equal to ಅಂತ ಗೊತ್ತಿದೆ. ಕರೆಕ್ಟಾ? and a plus b, a dot b by ವೆಕ್ಟರ್ a into ವೆಕ್ಟರ್ b ಅಂತ ಬರುತ್ತೆ. ಕರೆಕ್ಟಾ? ಈ ಬಿ ಜಾಗದಲ್ಲಿ a plus b ಇದೆ. ಹಾಗಾಗಿ ಥೀಟಾ 60 ಡಿಗ್ರಿ ಅಂತ ಗೊತ್ತು, ಹೌದಲ್ವಾ? ಸೊ ಕಾಸ್ 60 ಡಿಗ್ರಿ ಅಂತ ಬರೀತೀನಿ. ಇನ್ನು ಇದು a dot a ಪ್ಲಸ್ a dot b. a dot b is 0 ಅಂತ ನಮ್ಗೆ ಕೊಟ್ಟಿದ್ದಾರೆ. ಇದು 0 ಆಗೋಗುತ್ತೆ. ಇನ್ನು ಮ್ಯಾಗ್ನಿಟ್ಯೂಡ್ a ಪ್ಲಸ್ b ಅಲ್ವಾ? ಈಗ a ಡಾಟ್ a ಅನ್ನ ಮ್ಯಾಗ್ನಿಟ್ಯೂಡ್ a ಸ್ಕ್ವೇರ್ ಅಂತ ಬರ್ಕೋಬಹುದು ಅಲ್ವಾ? ಇದು ನಮ್ಗೆ ಗೊತ್ತಿರೋ ವಿಚಾರ. ಸೊ ಇಲ್ಲಿ ಮ್ಯಾಗ್ನಿಟ್ಯೂಡ್ a ಬೈ ಮ್ಯಾಗ್ನಿಟ್ಯೂಡ್ a ಪ್ಲಸ್ b ಇದೆ. ಒಂದು ಮ್ಯಾಗ್ನಿಟ್ಯೂಡ್ ಇಲ್ಲಿ ಕ್ಯಾನ್ಸಲ್ ಆಗತ್ತೆ. ಸೊ ನಮ್ಗೆ ಏನ್ ಸಿಗತ್ತೆ? ಮ್ಯಾಗ್ನಿಟ್ಯೂಡ್ a ಬೈ ಮ್ಯಾಗ್ನಿಟ್ಯೂಡ್ a ಪ್ಲಸ್ ಬಿ ಸಿಗತ್ತೆ. ಇದು ನಮ್ಗೆ ರೈಟ್ ಹ್ಯಾಂಡ್ ಸೈಡ್ ಆದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕಾಸ್ 60 ಡಿಗ್ರಿ ಆಯ್ತು, 1/2 ಆಯ್ತು. ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ ಮ್ಯಾಗ್ನಿಟ್ಯೂಡ್ a ಪ್ಲಸ್ ಬಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಮ್ಯಾಗ್ನಿಟ್ಯೂಡ್ a ಸಿಗತ್ತೆ. ಈಗ ನಾನು ಸ್ಕ್ವೇರಿಂಗ್ ಮಾಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ನಮ್ಗೆ a ಪ್ಲಸ್ ಬಿ ಇಲ್ಲ, ವಿತ್ ರೆಸ್ಪೆಕ್ಟ್ ಟು a ಅಂಡ್ b ಮಾತ್ರ ಇದೆ. ಸ್ಕ್ವೇರಿಂಗ್ ಮಾಡಿದಾಗ ನನ್ಗೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸಿಗತ್ತೆ. ಕರೆಕ್ಟಾ? ಸೊ ಇದೇನಾಗತ್ತೆ? ಬೋತ್ ಸೈಡ್ ಸ್ಕ್ವೇರಿಂಗ್ ಅಂತ ಮಾಡ್ತೀನಿ. is equal to 2 square is 4 ಮ್ಯಾಗ್ನಿಟ್ಯೂಡ್ a ಸ್ಕ್ವೇರ್ ಆಗತ್ತೆ. ಇದು a ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ a ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ b ಸ್ಕ್ವೇರ್ ಪ್ಲಸ್ 2ab. 2ab ನನ್ಗೆ ಗೊತ್ತು, ಇಟ್ ಇಸ್ a ಡಾಟ್ b 0 ಅಂತ ನನ್ಗೆ ಗೊತ್ತು. ಕರೆಕ್ಟಾ? ಅಂಡ್ ಇದು 4a ಸ್ಕ್ವೇರ್ ಆಗತ್ತೆ. ಸೊ ಇದು 0 ಅಂತ ನನ್ಗೆ ಗೊತ್ತು. ಸೊ ಇದೇನಾಯ್ತು? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂತ ಆಯ್ತು. a ಸ್ಕ್ವೇರ್. ಈಗ ನಾನು ಸ್ಕ್ವೇರ್ ರೂಟ್ ತೆಗೆದ್ರೆ ಇದು 2a ಆಗತ್ತೆ. ಇದು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗತ್ತೆ. ಕರೆಕ್ಟಾ? ಬೇಡ, ಸ್ಕ್ವೇರ್ ರೂಟ್ ತೆಗೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸಾಲ್ವ್ ಮಾಡ್ಬೋದು. a ಸ್ಕ್ವೇರ್ ಅನ್ನ ಕಾಮನ್ ತೆಗೆದ್ರೆ 3a ಸ್ಕ್ವೇರ್ ಆಗತ್ತೆ ಅಲ್ವಾ?
ಆಮೇಲೆ ಸ್ಕ್ವೇರ್ ರೂಟ್ ತೆಗಿಯೋಣ. ಸೊ ಇದು ಈ ಕಡೆ ತಗೊಂಡ್ ಬಂದ್ರೆ 4 ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಅಂದ್ರೆ ವೆಕ್ಟರ್ ಮಾಡ್ಯುಲಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸ್ಕ್ವೇರ್, ಇದು 4a ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗುತ್ತೆ. ಅವಾಗ ಇದು 3a ಸ್ಕ್ವೇರ್ ಆಗೋಯ್ತು. ಇದು ಬಿ ಸ್ಕ್ವೇರ್. ಥ್ರೂ ಔಟ್ ಸ್ಕ್ವೇರ್ ರೂಟ್ ತೆಗೆದ್ರೆ ಬಿ ಈಕ್ವಲ್ ಟು √3a ಅಂತ ಆಯ್ತು. ಸೊ ಇದು ನನಗೆ ಆಪ್ಷನ್ ಡಿ ಅಲ್ಲಿದೆ. ಆಪ್ಷನ್ ಡಿ ಇಸ್ ದಿ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಕ್ಲಿಯರ್ ಇದೆ ಅಂದ್ಕೊಂತೀನಿ. If the area of the parallelogram with the vector A and B as two adjacent sides is 15 square units. A and B two adjacent sides ಇದೆ. ಸೊ ಇದು A ಆದ್ರೆ ಇದು B, ಏರಿಯಾ 15 ಸ್ಕ್ವೇರ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಈ adjacent sides ಏನ್ ಕೊಟ್ಟಿದ್ದಾರೆ, 3a plus 2b and a plus 3b ಅಂತ ಆದ್ರೆ ವಾಟ್ ಇಸ್ ದ ಏರಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ a ಡಾಟ್ ಬಿ ಗೆ 15 ಸ್ಕ್ವೇರ್ ಯೂನಿಟ್ಸ್ ಇದೆ. ಈಗ ಇದಕ್ಕೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಲೆಂತ್ ಇಂಟು ಬ್ರೆತ್ ಇಸ್ ನಥಿಂಗ್ ಬಟ್ ದ ಪ್ಯಾರಲೋಗ್ರಾಮ್ ಏರಿಯಾ ಅಲ್ವಾ. ಸೊ ನಾವ್ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು, ಕರೆಕ್ಟಾ? ಕ್ರಾಸ್ ಪ್ರಾಡಕ್ಟ್ ಮಾಡ್ತೀನಿ. ಸೊ ದ್ಯಾಟ್ 3a ಕ್ರಾಸ್ a ಪ್ಲಸ್ 2b cross a plus 3a cross 3b plus 2b cross 3b. ಕರೆಕ್ಟ್ ಇದೆಯಾ? ಈಗ ಮ್ಯಾಗ್ನಿಟ್ಯೂಡ್ ಅಲ್ವಾ a ಕ್ರಾಸ್ b ಇದು 15 ಅಂತ ಗೊತ್ತು ನನಗೆ. ಸೊ ನನಗೆ a ಕ್ರಾಸ್ b ಗೆ ಸಿಗತ್ತೆ. ಇನ್ನು a cross a is 0, b cross b is 0. So, ಇದು 3 3s are 9, a cross b ಆಗತ್ತೆ. And ಇದು a cross b is negative of b cross a ಆಗತ್ತೆ. ಈ a cross b ಇದೆಯಲ್ಲ, ವೆಕ್ಟರ್ಸ್ ಅಲ್ಲಿ ಮೈನಸ್ ಬಿ ಕ್ರಾಸ್ ಎ ಅಂತ ಆಗತ್ತೆ. ಸೊ ಅದು -2a ಕ್ರಾಸ್ ಬಿ ಅಂತ ಮಾಡ್ತೀವಿ. ಸೊ ಇದೇನಾಯ್ತು, 9 - 2 ಏನಾಯ್ತು, 7a ಕ್ರಾಸ್ ಬಿ ಆಗತ್ತೆ. 7a ಕ್ರಾಸ್ ಬಿ ಅಂತ ಅಂದ್ರೆ 7 × 15 ಆಯ್ತು. ಸೊ 15 7s 7 5s 35, 3 ಕ್ಯಾರಿ, 7 1s 7, 100 ಯೂನಿಟ್ಸ್, 100 ಸ್ಕ್ವೇರ್ ಯೂನಿಟ್ಸ್ ಆಯ್ತು ಏರಿಯಾ. 105 ಅಂದ್ರೆ ನನಗೆ ಆಪ್ಷನ್ ಸಿ ಅಲ್ಲಿ ಇದೆ.
ಏರಿಯಾ ಯೂಶಲಿ ಕ್ರಾಸ್ ಪ್ರಾಡಕ್ಟ್ ಮಾಡ್ತೀವಿ, ಎ ಕ್ರಾಸ್ ಬಿ ಅಂತ. ಹಾಗಾಗಿ ನಾನಿಲ್ಲಿ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ದೀನಿ. ಈ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣವಾ? Let ABCD be the parallelogram whose sides AB and AD are represented by vectors 2i cap plus 4j cap minus 5k cap and I cap plus 2j cap plus 3k cap respectively. Respectively ಅಂದ್ರೆ ಫಸ್ಟ್ AB ವ್ಯಾಲ್ಯೂ ಕೊಟ್ಟಿದೀವಿ, ಆಮೇಲೆ AD ವ್ಯಾಲ್ಯೂ ಕೊಟ್ಟಿದೀವಿ ಅಂತ ಅರ್ಥ ಬರುತ್ತೆ ಅಲ್ವಾ? If A is a unit vector parallel to AC, then A is ಅಂತ ಕೇಳಿದ್ದಾರೆ. ಈ ಪ್ಯಾರಲೋಗ್ರಾಮ್ ಅಂತ ಇಟ್ಕೊಳ್ಳೋಣ. ಎ ಬಿ ಸಿ ಡಿ. ಎ ಬಿ ಕೊಟ್ಟಿದ್ದಾರೆ, ಎ ಡಿ ಕೊಟ್ಟಿದ್ದಾರೆ. ಅವ್ರು ನಮ್ಗೆ ಎ ಸಿ ಕೇಳ್ತಾ ಇದೆ. ಓಕೆನಾ? ಸೊ ದಿಸ್ ದೇ ಆರ್ ಆಸ್ಕಿಂಗ್ ಏನು ಅಂತ. ಪ್ಯಾರಲೋಗ್ರಾಮ್ ಅಲ್ಲಿ ನಮ್ಗೆ ಅಪೋಸಿಟ್ ಸೈಡ್ ಈಕ್ವಲ್ ಅಂತ ಗೊತ್ತು. ಹಾಗಾಗಿ ನಾನು ಬಿ ಸಿ ನ ನಾನು ಎ ಗೆ ಈಕ್ವಲ್ ಮಾಡ್ಬೋದು. ಅಂದ್ರೆ ಇದು 1,2,3 ಅಂತ ತಗೋಬಹುದು ಬಿ ಸಿ ಗೆ. ಕರೆಕ್ಟಾ? ಇದು 2, 4, -5 ಇದೆ. ಸೊ ಇದು ಈ ತರ ತಗೋಬಹುದು. ಅಂಡ್ ನಾನು ಎ ಸಿ ಫೈಂಡ್ ಔಟ್ ಮಾಡ್ಬೇಕು. ಈ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಡಯಾಗ್ನಲ್ ಇಸ್ ಈಕ್ವಲ್ ಟು ಪ್ಲಸ್ ಬಿ ಸಿ ಅಂತ ಮಾಡ್ತೀವಿ. ಸೊ ಎ ಪ್ಲಸ್ ಬಿ ಅಂದ್ರೆ ಇದು 2i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಮೈನಸ್ 5k ಕ್ಯಾಪ್ ಇದೆ, ಪ್ಲಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಇದೆ. 2 + 1 3 ಆಗುತ್ತೆ, 4 + 2 6 ಆಗುತ್ತೆ, -5 + 3 -2 ಆಗುತ್ತೆ. ಕರೆಕ್ಟಾ? ಮಿಸ್ಟೇಕ್ ಆಗಿಲ್ಲ ಅನ್ಕೊಂತೀನಿ. 2 + 1 3, 4 + 2 6, -5 + 3 -2. ಓಕೆ, ಈಗ ನಮ್ಗೆ ಅವ್ರು ಕೇಳ್ತಿರೋದು ಏನಿದೆ ಎ ಸಿ ಅಂತ. ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಏನಾಗುತ್ತೆ? √3² + 6² + -2² ಅಂದ್ರೆ 9 + 36 + 4 49 ಆಯ್ತು, which is 7. So vector A is AC by magnitude AC. ಕರೆಕ್ಟಾ? ಅವಾಗ ಇದು 1/7 ಅಲ್ವಾ? ಇದು 3i ಕ್ಯಾಪ್ ಪ್ಲಸ್ 6j ಕ್ಯಾಪ್ -2k ಕ್ಯಾಪ್ ಆಗತ್ತೆ. ಆಪ್ಷನ್ ಡಿ. ಎಸ್, ಆಪ್ಷನ್ ಡಿ.
ನೆಕ್ಸ್ಟ್ ಪ್ರಾಬ್ಲಮ್. ವೆಕ್ಟರ್ ಎ 2i cap plus j cap minus 2k cap. ವೆಕ್ಟರ್ ಬಿ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್. ಇಲ್ಲಿ ಕೆ ಕ್ಯಾಪ್ ಇಲ್ಲ, ಕೆ ಟರ್ಮ್ ಇಲ್ಲ. ಸೊ ಅಲ್ಲಿ 1,1,0 ಇದೆ. ತುಂಬಾ ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕು ಈ ತರ ಬಂದಾಗ, ಯಾಕೆಂದ್ರೆ ಒಂದ್ ಟರ್ಮ್ ನಾವು ಮಿಸ್ಪ್ಲೇಸ್ ಮಾಡಿದ್ರು ಆನ್ಸರ್ ರಾಂಗ್ ಬಂದ್ಬಿಡುತ್ತೆ. ಸಿ ವೆಕ್ಟರ್ ಇಸ್ ಅ ವೆಕ್ಟರ್ ಸಚ್ ದಟ್ a dot c is equal to magnitude c. Magnitude of c minus a is 2√2. Angle between a cross b and c is 30. Magnitude of a cross b cross c ಏನು ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಲೆಂತ್ ಪ್ರೊಸೀಜರ್ ಇದೆ, 1 by 1 ಮಾಡ್ಕೊಂಡು ಓಕೆನಾ. ಫಸ್ಟ್ ಎ ಕ್ರಾಸ್ ಬಿ ಮಾಡೋಣ. ಆಂಗಲ್ ಅನ್ನ ಎಟ್ ದ ಎಂಡ್ ಸಬ್ಸ್ಟಿಟ್ಯೂಟ್ ಮಾಡೋಣ. -2 ಕ್ಯಾಪ್ ಇದೆ. ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಮಾಡಿದ್ರೆ ನಾನು ಸ್ಕ್ವೇರ್ ರೂಟ್ ತೆಗಿಬಹುದು, ಕರೆಕ್ಟಾ. ಸೊ 4 + 1 + 4 ಇಟ್ ಇಸ್ 9 ಆಯ್ತು. ಬರೀ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಇದ್ರೆ ಸ್ಕ್ವೇರ್ ರೂಟ್ ಆಫ್ 9. ಇದು ಯಾವುದಕ್ಕೂ ಇರ್ಲಿ. ಅಂಡ್ ಫಾರ್ ಅಸ್ ಬಿ ಈಸ್ ಐ ಪ್ಲಸ್ ಜೆ. A dot C is magnitude ಅಲ್ವಾ. ಇನ್ನು theta is 30 degree for A cross B to and C. So ಇದಿಷ್ಟು ಕೊಟ್ಟಿರೋ ಕಂಟೆಂಟ್. ಸಾರಿ ಓಕೆ. ಎ ಕ್ರಾಸ್ ಬಿ ಮಾಡೋಣ. ಎ ಕ್ರಾಸ್ ಬಿ ಹೇಗ್ ಮಾಡ್ತೀವಿ, ಡಿಟರ್ಮಿನೆಂಟ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಏದು 2 1 -2 ಇದೆ. ಈಗ ಬಿದು ಐ ಇದೆ 1, ಜೆ ಕೆ ಇಲ್ಲ 0, ಕರೆಕ್ಟಾ. ಸೊ ಇದು ಐ ಕ್ಯಾಪ್, ಸೊ 1 0s 0, -2 +2 ಆಗುತ್ತೆ. ಐ ಇಂಟು ಇನ್ನು ಮೈನಸ್ ಜೆ ಕ್ಯಾಪ್ 2 0s 0 ಆಯ್ತು, -2 +2 ಆಗೋಯ್ತು, ಕರೆಕ್ಟ್ ಇದೆಯಾ. ಅಂಡ್ ಕೆ ಕ್ಯಾಪ್ 2 - 1, ಹೌದಾ. ಸೊ ಇದೇನಾಗುತ್ತೆ 2i ಕ್ಯಾಪ್ -2j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಆಯ್ತು. ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ 4 + 4 + 1 ಅಂದ್ರೆ √9 ಆಯ್ತು. √9 is nothing but 3 for what magnitude A cross B. ಓಕೆ. ಇನ್ನು ನಾವು ಸಿ ಮೈನಸ್ ಎ ಇದೆ ಅಲ್ವಾ. तो 2√2 ಆದ್ರೆ ಸ್ಕ್ವೇರ್ ಮಾಡಿದ್ರೆ 4 × 2 8 ಆಗುತ್ತೆ. 2 ಸ್ಕ್ವೇರ್ 4, √2 ಸ್ಕ್ವೇರ್ ಇಸ್ 2, ಸೊ 4 × 2 8, ಕರೆಕ್ಟ್ ಇದೆಯಾ. ಈಗ ಈ ವಿ ಫಾರ್ ಎಕ್ಸಾಂಪಲ್ ಎ ಸ್ಕ್ವೇರ್ ಅಂತ ಇದ್ರೆ ಎ ಡಾಟ್ ಎ ಅಂತ ಮಾಡ್ತೀವಲ್ಲ, ಸೊ ಇದನ್ನು ಕೂಡ
ಮಾಡಿದ್ರೆ ಇದೇನಾಗತ್ತೆ, ಸಿ ಡಾಟ್ ಸಿ ಇದು ಡಾಟ್ ಇದೆ, ಮೈನಸ್ ಅಲ್ಲ. ಸೊ ಸಿ ಡಾಟ್ ಸಿ ಪ್ಲಸ್ ಎ ಡಾಟ್ ಎ ಪ್ಲಸ್ ಎ ಡಾಟ್ ಸಿ ಪ್ಲಸ್ ಸಿ ಡಾಟ್ ಎ, ಈ ತರ ಬರುತ್ತೆ. ಕರೆಕ್ಟಾ? ಸಾರಿ ಸಿ ಮೈನಸ್ ಎ ಹೋಲ್ ಸ್ಕ್ವೇರೇ ಆಗುತ್ತೆ, ಡಾಟ್ ಆಗಲ್ಲ ಇದು. ಕರೆಕ್ಟ್ ಇದೆ. ಸಿ ಮೈನಸ್ ಎ ಇಂಟು ಸಿ ಮೈನಸ್ ಎ ಆಗುತ್ತೆ. ಅವಾಗ ಇಲ್ಲಿ ಮೈನಸ್ ಬರುತ್ತೆ. ಓಕೆ, ಸೊ ಇದೇನಾಯ್ತು, ಸಿ ಡಾಟ್ ಸಿ ಪ್ಲಸ್ ಎ ಡಾಟ್ ಎ ಮೈನಸ್ 2 ಎ ಡಾಟ್ ಸಿ ಅಂತ ಆಗತ್ತೆ. ಕರೆಕ್ಟಾ? ಈಗ ನನ್ಗೆ ಎ ಸ್ಕ್ವೇರ್ 9 ಅಂತ ಗೊತ್ತು, ಹೌದಲ್ವಾ? ಇದು ಸಿ ಸ್ಕ್ವೇರ್ ಅಂತ ಉಳಿಯುತ್ತೆ. ಸೊ ಇದು 9 ಆಗತ್ತೆ. ಅಂಡ್ ದಿಸ್ ಐ ನೋ ಇಟ್ ಹ್ಯಾಸ್ 8, ಇದು 8 ಅಂತ ಗೊತ್ತು. ಸೊ ಮೈನಸ್ ಎ ಸಿ ಅಂದ್ರೆ ಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೈನಸ್ 2c ಆಯ್ತು. ಸೊ 9 ಮೈನಸ್ 8 1 ಆಗುತ್ತೆ. ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಯಾವ ತರ ನಮ್ಗೆ ಲಾಸ್ಟ್ ಉಳಿದಿತ್ತು, 8 ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ 9 ಮೈನಸ್ 2c ಇತ್ತು ಅಲ್ವಾ? ಈಗ ಇದನ್ನ ಈ ಕಡೆ ತಗೊಂಡ್ ಬಂದ್ರೆ ಇದು ಸಿ ಸ್ಕ್ವೇರ್ ಹಾಗೆ ಉಳಿಯುತ್ತೆ. 9 ಮೈನಸ್ 8 ಈಸ್ 1 ಆಗುತ್ತೆ, ಈಸ್ ಈಕ್ವಲ್ ಟು 0. ಇದು ಎ ಸ್ಕ್ವೇರ್, ಸಾರಿ ಇದು ಪ್ಲಸ್ 1, ಎ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab, ವಿಚ್ ಮೀನ್ಸ್ ಸಿ ಮೈನಸ್ 1 ಹೋಲ್ ಸ್ಕ್ವೇರ್ ಅಲ್ಲಿದೆ, ಇಸ್ ಈಕ್ವಲ್ ಟು 0 ಅಂದ್ರೆ ಸಿ ವಿಲ್ ಬಿ 1. ಕರೆಕ್ಟಾ? ನಮ್ಗೆ ಬೇಕಾಗಿರೋದು ಎ ಕ್ರಾಸ್ ಬಿ ಕ್ರಾಸ್ ಸಿ, ಅಂದ್ರೆ ಎ ಕ್ರಾಸ್ ಬಿ ಇಂಟು ಸಿ ಥೀಟಾ ಕೊಟ್ಟಿದ್ದಾರೆ. ಕರೆಕ್ಟಾ? ಥೀಟಾ ವಾಸ್ 30 ಡಿಗ್ರಿ. ಈಗ ಎ ಕ್ರಾಸ್ ಬಿ ಏನ್ ವ್ಯಾಲ್ಯೂ ಇದೆ, 3 ಅಲ್ವಾ? ಇದು 3 ಇದೆ, ಇದು 1 ಇದೆ, ಇನ್ನು ಕಾಸ್ 30 ಡಿಗ್ರಿ ಇಂಟು ಇದು. ಸೊ 3 ಇಂಟು 1 ಇಂಟು ಕಾಸ್ 30 ಈಸ್ 1/2. ಹಾಗಾಗಿ ಇದು ನನಗೆ 3/2 ಅಂತ ಸಿಗತ್ತೆ. 3/2 ನನಗೆ ಆಪ್ಷನ್ ಎ ಅಲ್ಲಿದೆ. ಸೊ ಆಪ್ಷನ್ ಎ ಈಸ್ ಮೈ ಆನ್ಸರ್. ಹೇಗ್ ಗೊತ್ತಾಗತ್ತೆ ಇಷ್ಟೊಂದು ಸ್ಟೆಪ್ಸ್ ಮಾಡ್ಬೇಕು ಅಂತ ಅಂದ್ರೆ, ನಮ್ಗೆ ಅವರು ಎ ಕ್ರಾಸ್ ಬಿ ನ ಒಂದು ಗ್ರೂಪ್ ಮಾಡಿದ್ದಾರೆ, ಸಿ ನ ಒಂದು ಗ್ರೂಪ್ ಮಾಡಿದ್ದಾರೆ. ಕರೆಕ್ಟಾ? ಆವಾಗ ಎ ಕ್ರಾಸ್ ಬಿ ಸಪರೇಟ್ ಆಗಿ ವ್ಯಾಲ್ಯೂ ಬೇಕು, ಸಿ ಸಪರೇಟ್ ವ್ಯಾಲ್ಯೂ ಬೇಕು, ಕಾಸ್ ಥೀಟಾ ಸಪರೇಟ್ ವ್ಯಾಲ್ಯೂ ಬೇಕು ಅಂತ ಗೊತ್ತಾಗತ್ತೆ. ನನಗೆ ಎ ಕ್ರಾಸ್ ಬಿ ಬೇಕು ಅಂದ್ರೆ ನಾನು ಎ ಮತ್ತೆ ಬಿ ವೆಕ್ಟರ್ಸ್ ಅನ್ನ ಎ ಮತ್ತೆ ಬಿ ವೆಕ್ಟರ್ಸ್ ಜೊತೆ ನಾನು ಅದನ್ನ ಫೈಂಡ್ ಔಟ್ ಮಾಡಬೇಕು. ಆವಾಗ ನಾನು ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಆಮೇಲೆ ಸಿ ನನಗೆ ಡೈರೆಕ್ಟ್ ಆಗಿ ಅವ್ರು ಕೊಟ್ಟಿಲ್ಲ, ಹಾಗಾಗಿ ಇಂಡೈರೆಕ್ಟ್ ಆಗಿ ಕೊಟ್ಟಿರೋದು ಸಿ ಮೈನಸ್ ಎ ಅನ್ನೋದನ್ನ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾನು ಸಿ ಫೈಂಡ್ ಔಟ್ ಮಾಡ್ಬೇಕು. ಹೇಗ್ ಫೈಂಡ್ ಔಟ್ ಮಾಡ್ಲಿ ಅಂದ್ರೆ, ನನ್ಗೆ ಎ ಗೊತ್ತಿದೆ, ಸಿ ಫೈಂಡ್ ಔಟ್ ಮಾಡೋದು ಕಷ್ಟ ಆಗಲ್ಲ. ಯಾಕಂದ್ರೆ ಸಿ ಮೈನಸ್ ಎದು ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಗೊತ್ತಿದೆ, ಹಾಗಾಗಿ ನನ್ಗೆ ಸಿ ಫೈಂಡ್ ಔಟ್ ಮಾಡಿದೆ. ಅದಾದ್ಮೇಲೆ ಅದನ್ನೆಲ್ಲಾನು ನಾನು ಎ ಕ್ರಾಸ್ ಬಿ ಕ್ರಾಸ್ ಸಿ ಗೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಷ್ಟೇ.
ಇಲ್ಲಿ ಮೇಜರ್ ಆಗಿ ನಮ್ಗೆ ಗೊತ್ತಿರ್ಬೇಕಾಗಿರೋದು ಕ್ರಾಸ್ ಪ್ರಾಡಕ್ಟ್ ಅಪ್ಲೈ ಮಾಡ್ಬೇಕು, ಡಾಟ್ ಪ್ರಾಡಕ್ಟ್ ಎಲ್ಲ ಅಪ್ಲೈ ಮಾಡ್ಬೇಕು. ಥೀಟಾ ಯಾವಾಗ ಬರುತ್ತೆ, ಥೀಟಾ ಬಂದಾಗ ಕ್ರಾಸ್ ಪ್ರಾಡಕ್ಟ್ ಬರುತ್ತಾ ಡಾಟ್ ಪ್ರಾಡಕ್ಟ್ ಬರುತ್ತಾ ಅನ್ನೋದನ್ನ ಕ್ವಶನ್ ವೈಸ್ ಅಬ್ಸರ್ವ್ ಮಾಡ್ಬೇಕು. ಕಾಸ್ 30 ಅಲ್ಲ, ಸೈನ್ 30. ಥ್ಯಾಂಕ್ ಯು. ಕ್ರಾಸ್ ಪ್ರಾಡಕ್ಟ್ ಗೆ ಸೈನ್ 30 ಅಂತ, ಡಾಟ್ ಪ್ರಾಡಕ್ಟ್ ಕಾಸ್ ಆಂಗಲ್ ಬರುತ್ತೆ ಅನ್ನೋದನ್ನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಸೊ ಅದಷ್ಟು ಬೇಸಿಸ್ ಮೇಲೆ ನಾನಿಲ್ಲಿ ಲಾಸ್ಟ್ ಆನ್ಸರ್ ಫೈಂಡ್ ಔಟ್ ಮಾಡಿದ್ದೀನಿ. ಅದಕ್ಕೆ ಈ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗಿದೆ ಅಷ್ಟೇ. ಒಂದೇ ಸ್ಲೈಡ್ ಅಲ್ಲಿ ತೋರಿಸೋದಾದ್ರೆ ನಿಮ್ಗೆ ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ತರ ಫೀಲ್ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ಎ ಕ್ರಾಸ್ ಬಿ ಮ್ಯಾಗ್ನಿಟ್ಯೂಡ್ 4 ಇದೆ, ಎ ಡಾಟ್ ಬಿ ಮ್ಯಾಗ್ನಿಟ್ಯೂಡ್ 2 ಇದೆ, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. ಒಂದ ಇದಿದೆ, ಈ ಎ ಡಾಟ್ ಬಿ ಸ್ಕ್ವೇರ್ ಪ್ಲಸ್ ಎ ಕ್ರಾಸ್ ಬಿ ಸ್ಕ್ವೇರ್ is equal to a ಸ್ಕ್ವೇರ್ ಬಿ ಸ್ಕ್ವೇರ್ ಅಂತ ಇದೆ. ಇದು ಪ್ರೂವ್ಡ್ ಒಂದು, ಅಂದ್ರೆ ಜನರಲ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಯಾವ ತರ ನಾವು ಪ್ರೂವ್ ಮಾಡ್ತೀವೋ ಅದೇ ತರ ಇದನ್ನು ಪ್ರೂವ್ ಮಾಡಕ್ಕಾಗತ್ತೆ. ಹಾಗಾಗಿ ಇದು 2 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗತ್ತೆ. ಸೊ ವಾಟ್ ಇಸ್ 2 ಸ್ಕ್ವೇರ್? 4 ಪ್ಲಸ್ 16 ಅಂದ್ರೆ 20 ಆಗತ್ತೆ. ಸೊ ಎ ಸ್ಕ್ವೇರ್ ಬಿ ಸ್ಕ್ವೇರ್ 20 ಆಯ್ತು. ಸಿಂಪಲ್ ಇದೆ. ಆದ್ರೆ ಇದು ನಿಮ್ಗೆ ಗೊತ್ತಿರ್ಬೇಕು. ಸೊ ಇದು ಆಪ್ಷನ್ ಬಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ವಿ ನೋ ದ್ಯಾಟ್ ಅಂತ ನಾವು ಬರ್ಕೊಂತೀವಿ ಯೂಶಲಿ ಯಾವ್ದ್ರಲ್ಲಿ ಥಿಯರಿ ಪ್ರಾಬ್ಲಮ್ಸ್ ಎಲ್ಲ ಆ ತರ ಬರ್ಕೊಂಡ್ ಮಾಡ್ಬೋದು. ಇಲ್ಲಿ ನೀವು ಬರೆಯೋ ಅವಶ್ಯಕತೆ ಸಿಟಿಗಳಲ್ಲಿ ಏನೂ ಇರಲ್ಲ, ಡೈರೆಕ್ಟ್ ನೀವು ಆನ್ಸರ್ ಮಾಡೋದಿರುತ್ತೆ. Next problem. If vector magnitude of A vector is 10 and B vector is 2, A dot B 12 ಆದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಏನು ಅಂತ ಕೇಳ್ತಾ ಇದ್ದಾರೆ. A ಕ್ರಾಸ್ B ಏನಾಗುತ್ತೆ? A B sin B. And A dot B ಆಗುತ್ತೆ A B cos theta. ಇದು ಕೊಟ್ಟಿದ್ದಾರೆ ಅಲ್ವಾ? ಸೊ 12 ಕೊಟ್ಟಿದ್ದಾರೆ, ಇದು 10, ಇದು 2 and cos theta. 12 by 20 ಆಗುತ್ತೆ cos theta. 4 3s are 4 4s are. Cos theta is 3 by 4 ಅಂದ್ರೆ
ಥೀಟಾ ವಿಲ್ ಥೀಟಾ ಬೇಡ, ಸೈನ್ ಥೀಟಾ ನಮ್ಗೆ ಬೇಕು ಅಲ್ವಾ. ಸೈನ್ ಥೀಟಾ ಇಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗತ್ತೆ. ಆವಾಗ ಸೈನ್ ಥೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 9/16 ಆಯ್ತು. 16 ಮೈನಸ್ 4 5s are 20. 5 5 ಇಲ್ಲಿ 25 ಆಗುತ್ತೆ. ಇದು 25. ಸೊ 25 ಮೈನಸ್ 9 ಏನಾಯ್ತು? 16 ಆಯ್ತು. ಸೊ ರೂಟ್ 16/25 ಆಗುತ್ತೆ. ಅದು 4/5 ಆಯ್ತು. ಕರೆಕ್ಟಾ? ಸೈನ್ ಥೀಟಾ ವ್ಯಾಲ್ಯೂ ಸಿಕ್ತು. ಈಗ ನಾವು ಎ ಕ್ರಾಸ್ ಬಿ ಮಾಡೋಣ. ಏನು 10, ಬಿ 20, ಇದು 4/5. ಸೊ 4 4s are 16 ಆಯ್ತು. ಆಪ್ಷನ್ ಡಿ. Next problem. O is the origin and C is the midpoint of A and B. OC is first midpoint find ಮಾಡೋಣ. ಸೊ ಮಿಡ್ ಪಾಯಿಂಟ್ ಏನಾಗುತ್ತೆ? A plus B by 2 ಆಗುತ್ತೆ. ಕರೆಕ್ಟಾ? ಸೊ ಇದು ಪಾಯಿಂಟ್ A plus ಪಾಯಿಂಟ್ B ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಇದು 2 minus 4, -1 plus 3 ಆಯ್ತು by 2. ಇದು -2, 2 divided by 2 ಅಂತ ತಗೊಂಡ್ರೆ ಇದು -1, 1 ಆಗತ್ತೆ ಮಿಡ್ ಪಾಯಿಂಟ್. ಈಗ ಅವರು ಡಿಸ್ಟೆನ್ಸ್ ಬಿಟ್ವೀನ್ OC ಇದನ್ನ C ಅಂತ ಕನ್ಸಿಡರ್ ಮಾಡೆ. OC is nothing but C minus O ಅಲ್ವಾ? O is 0, 0 ಅಲ್ವಾ? ಇದು -1, 1 ಬರುತ್ತೆ. ವಿಚ್ ಮೀನ್ಸ್ ಇದು -i cap plus j cap ಬರುತ್ತೆ. k cap ಇಲ್ಲ, 0 ಇದೆ. ಹಾಗಾಗಿ ಇನ್ನು ಅವರು
ಇಷ್ಟೇ ಕೇಳಿರೋದು. ಸೊ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಅಂದ್ರೆ ಆಪ್ಷನ್ ಬಿ. ನನ್ನ ಮ್ಯಾಗ್ನಿಟ್ಯೂಡ್ ಯೋಚನೆ ಮಾಡ್ತಾ ಇದ್ದೆ, ಮ್ಯಾಗ್ನಿಟ್ಯೂಡ್ ಬೇಡ. Next problem. A vector is I cap j cap plus 2k cap. B is 3i cap plus 2j cap minus k cap. Find A plus B, 2a minus B. ಈಗ A plus 3 times B ಮಾಡೋಣ. A is I plus J plus 2k plus 3 times 3i plus 2j minus k. So 1 plus 3 into 3 9 ಅಂದ್ರೆ 10. 1 plus 3 into 2 6 ಅಂದ್ರೆ 7. 2 minus 3 ಅಂದ್ರೆ ಮೈನಸ್ ಕ್ಯಾಪ್ ಆಗತ್ತೆ. ಇನ್ನು 2a minus b, 2 times a j cap plus 2k cap minus b ಅಂದ್ರೆ 3i cap plus 2j cap minus k cap. ಈಗ ನಾವು ಬ್ರಾಕೆಟ್ ಹಾಕೋಬೇಕು, ಯಾಕಂದ್ರೆ ಮೈನಸ್ ಮಾತ್ರ ಬರೆದ್ಬಿಟ್ಟು ಫಸ್ಟ್ ಟರ್ಮ್ ತಗೊಂಡ್ರೆ ರಾಂಗ್ ಆಗ್ಬಿಡುತ್ತೆ ಅಲ್ವಾ. ಸೊ ಇದು 2 minus 3 ಅಂದ್ರೆ ಮೈನಸ್ ಐ ಕ್ಯಾಪ್ ಆಗೋಯ್ತು. 2j cap minus 2j cap ಅಂದ್ರೆ 0 ಆಯ್ತು. ಅಂಡ್ 2 2s are 4k cap minus into minus plus k cap ಅಂದ್ರೆ 5k cap ಆಯ್ತು. ಈಗ ನಾನು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಇದು ಎ ಡಾಟ್ ಎ ಅಂತ ಇದ್ರೆ A1 A2 ಸಾರಿ ಎ ಡಾಟ್ ಬಿ ಅಂತ ಇದ್ರೆ A1 B1 ಪ್ಲಸ್ A2 B2 ಈ ತರ ಇದೆಯಲ್ಲ. ಸೊ ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಂಟು ದಿಸ್ ಪ್ಲಸ್ ದಿಸ್ ಇಂಟು ದಿಸ್ ಪ್ಲಸ್ ದಿಸ್ ಇಂಟು ದಿಸ್ ಬರುತ್ತೆ. ಅದನ್ನೇ ಮಾಡ್ತಾ ಇದ್ದೀನಿ. ಓಕೆನಾ? ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಡೈರೆಕ್ಟ್ ಸಾಲ್ವ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು ಅದೇ ತರ ಬರುತ್ತೆ. ಹಾಗಾಗಿ ಇದು 10 ಇಂಟು ಮೈನಸ್ 1 ಪ್ಲಸ್ 7 ಇಂಟು 0 ಮೈನಸ್ 1 ಇಂಟು 5. ಕರೆಕ್ಟಾ? ಸೊ ಅದೇನಾಯ್ತು, -10 ಇದು 0 -5 -15 ಆಗೋಯ್ತು. -15 ನಮ್ಗೆ ಆಪ್ಷನ್ ಎ ಇಸ್ ಕರೆಕ್ಟ್.
Next problem. A and B be two vectors such that 2A plus 3B magnitude will be equal to 3A plus B magnitude. Angle between A and B is 60 degree. 1/8 vector A is a unit vector, then B is magnitude B is equal to 1/8 unit vector ಅಂತ ಆದ್ರೆ will be 8 ಅಲ್ವಾ? ಇನ್ನು 2A plus 3B is equal to 3A plus B. ಸ್ಕ್ವೇರಿಂಗ್ ಮಾಡ್ತೀನಿ ಎರಡು ಕಡೆ. ಸೊ ಇದು 4A dot A plus 3 3s are 9B dot B plus 2 2s are 4 4 3s are 12A dot B ಆಯ್ತು. And ಇಲ್ಲಿ 3 3s are 9A dot A. ಇದನ್ನ ಕೆಳಗಡೆ ಬರೀತೀನಿ. ಇಲ್ಲ ಅಂದ್ರೆ ಹನುಮಂತ್ ಬಾಲ ತರ ಉದ್ದ ಹೋಗ್ಬಿಡತ್ತೆ ಅಲ್ವಾ, ಸ್ಪೇಸ್ ಸಾಕಾಗಲ್ಲ. ಇಲ್ಲಿ ಬರ್ಕೊಂತೀನಿ, ಓಕೆನಾ? 3 3s are 9 A dot A ಪ್ಲಸ್ ಇದು B dot B ಬರುತ್ತೆ, ಅಂಡ್ 3 2s are 6 A dot B ಬರುತ್ತೆ. ಇದನ್ನ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಿಟ್ರೆ 4 minus 9 is minus 5 ಆಗತ್ತೆ. A dot A ನ A ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಇದು 9 minus 1 ಅಂದ್ರೆ 8 ಆಗತ್ತೆ. And 12 minus 6 is equal to 0. ಓಕೆ, ಈಗ A ವೆಕ್ಟರ್ ಗೊತ್ತಿದೆ. ಸೊ A ಸ್ಕ್ವೇರ್ ವಿಲ್ ಬಿ minus 5 into 64. ಕರೆಕ್ಟಾ? ಸೊ ಪ್ಲಸ್ ಪ್ಲಸ್ 6. ಈ A ಡಾಟ್ B ಗೆ A B ಕಾಸ್ ಥೀಟಾ ಬರುತ್ತೆ. ಥೀಟಾ ಇಸ್ 60 ಡಿಗ್ರಿ ಅಂತ ಗೊತ್ತು ಅಲ್ವಾ? ಇಸ್ ಈಕ್ವಲ್ ಟು 0. ಇಲ್ಲಿ ಬರೀತೀನಿ. ಸೊ ಇದು 8 B ಸ್ಕ್ವೇರ್ ಪ್ಲಸ್ 6 ವೆಕ್ಟರ್ A is 8 ಅಲ್ವಾ? 8 6 are 48 B cos theta cos 60 is 1/2 minus 6 5s are ಅಲ್ಲ 5 4s are 22 6 5s are 30 320 320 is equal to 0 ಆಯ್ತು. ಹೌದಾ? ಸೊ ಇದು 8B ಸ್ಕ್ವೇರ್ 224s ಆಯ್ತು ಪ್ಲಸ್ 24B minus 320 is 0 ಅಂತ ಆಯ್ತು. ಕರೆಕ್ಟ್ ಇದೆ ಅಲ್ವಾ? ಎಸ್. ಈಗ 8 ಥ್ರೂಔಟ್ ಕಾಮನ್ ತಗೊಂಡ್ರೆ B square 8 3s are 24 B 8 4s are 32 40 is equal to 0. 3 ಬರಬೇಕು. 8 5s are 40 8 minus 5 40 ಬರುತ್ತೆ. B square plus 8B minus 5B ಕರೆಕ್ಟ್ ಅಲ್ವಾ? minus 40 is equal to 0. ನಿಮ್ಗೆ ಈ B ಸ್ಕ್ವೇರ್ ಕಷ್ಟ ಆಗತ್ತೆ ಅಂದ್ರೆ ನೀವು X ಅಂತ ತಗೊಂಡು ಸಾಲ್ವ್ ಮಾಡ್ಬೋದು, ಓಕೆನಾ? ಸೊ ಇದು B ಇಂಟು B ಪ್ಲಸ್ 8, ಇದು minus 5 ಇಂಟು B ಪ್ಲಸ್ 8 ಆಗತ್ತೆ. is equal to 0 ಅಂದ್ರೆ minus 5 B plus 8 is equal to 0 ಆಗತ್ತೆ. ಆವಾಗ ವೆಕ್ಟರ್ B is equal to 5 ಅಂತ ಬರುತ್ತೆ.
ಅಂಡ್ ಇನ್ನೊಂದು -8 ಆಗಲ್ಲ ಮ್ಯಾಗ್ನಿಟ್ಯೂಡ್, ಹಾಗಾಗಿ 5 ಆಗಬೇಕು ಆಪ್ಷನ್ ಡಿ. Next problem. If B vector is written as sum of vector B1 parallel to A and a vector B2 is perpendicular to A, then B1 cross B2 is equal to. Once again, ಇಲ್ಲಿ ಅವ್ರ ಕ್ಲಾಸ್ ಕೊಟ್ಟಿರೋದು ನಮ್ಗೆ ಇದೆರಡು ಈಕ್ವಲ್ ಇದೆ ಅಂತ, ಸೊ ನಾನು ಅದನ್ನ ಸ್ಕ್ವೇರ್ ಮಾಡಿ ಸಾಲ್ವ್ ಮಾಡಿದೀನಿ. ಈ ಸ್ಕ್ವೇರ್ ಮಾಡಿ ಸಾಲ್ವ್ ಮಾಡ್ತಾ ಹೋದಾಗೆ ನನ್ಗೆ ಕ್ವಾಡ್ರಾಟಿಕ್ ಫಾರ್ಮಲ್ ಸಿಕ್ತು. ಕ್ವಾಡ್ರಾಟಿಕ್ ಫಾರ್ಮಲ್ ಸಿಕ್ಕಿದಾಗ 2 ಆನ್ಸರ್ ಸಿಗತ್ತೆ ಯೂಶಲಿ. ಸೊ ಇಲ್ಲಿ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬರುತ್ತಲ್ಲ, ಮ್ಯಾಗ್ನಿಟ್ಯೂಡ್ ಯಾವತ್ತು ನೆಗೆಟಿವ್ ಇರಲ್ಲ. ಸೊ ಮ್ಯಾಗ್ನಿಟ್ಯೂಡ್ -8 ಬಂದಾಗ ನಮ್ಗೆ ಅದು ಆನ್ಸರ್ ಸ್ಯಾಟಿಸ್ಫೈ ಆಗಲ್ಲ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ನೆಗೆಟಿವ್ ಇರಲ್ಲ. ಮ್ಯಾಗ್ನಿಟ್ಯೂಡ್ ಪಾಸಿಟಿವ್ ಇರೋದ್ರಿಂದ ನಾನು 5 ಆನ್ಸರ್ ಅನ್ನ ಸಿಲೆಕ್ಟ್ ಮಾಡಿರೋದು. ಓಕೆನಾ? ಇದು ಯೂಶುವಲ್ ಕ್ವಾಡ್ರಾಟಿಕ್ ಇಕ್ವೇಶನ್ ಸೊಲ್ಯೂಷನ್ ಹೇಗಿದೆಯೋ ಅದೇ ತರ ಇದೆ. ಅಂದ್ರೆ A+B² + C+D² ಅಂತ ಇದ್ದಾಗ ನೀವು ಕಾಮನ್ ಟರ್ಮ್ಸ್ ನ ಸೆಗ್ರಿಗೇಟ್ ಮಾಡಿ ಮಾಡ್ಬೇಕಲ್ವಾ, ಅದೇ ತರ ಇದೆ. ಬೇರೆ ಏನು ಸ್ಪೆಷಲ್ ಅಂತ ಇಲ್ಲ. ಇಲ್ಲಿ ನಾನು ಫಾರ್ಮಲ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಯಾಕೆಂದ್ರೆ ನನ್ಗೆ A.B ಇಲ್ಲೆಲ್ಲೂ ಏನು ಹೇಳಲಿಲ್ಲ, ಬಟ್ ನನ್ಗೆ ಥೀಟಾ ಕೊಟ್ಟಿದ್ದಾರೆ. ಸೊ ಇದನ್ನ ಈಕ್ವೇಟ್ ಮಾಡ್ಕೊಂಡು ನಾನು ಆನ್ಸರ್ ಫೈಂಡ್ ಔಟ್ ಮಾಡಿದ್ದೀನಿ. ಸಿಂಪಲ್ ಇದೆ ಅಷ್ಟೇ. ಓಕೆ, ಈಗ ಇದು ಇಲ್ಲಿ parallel to A and a vector B2 perpendicular to A. B1 cross B2. ಈಗ ನಾನು B1 with respect to A ಇದೆ. ಸೊ B dot if vector B is written as sum of a vector B1 parallel to A, vector B2 perpendicular to A. B1 ವೆಕ್ಟರ್ ಅಂದ್ರೆ ಈ B ಡಾಟ್ A by magnitude of A² into A ವೆಕ್ಟರ್ ಅಂತ ಒಂದು ಪ್ರೊಜೆಕ್ಷನ್ ಫಾರ್ಮುಲಾ ಇದೆ. ಸೊ ಈ B ಡಾಟ್ A is nothing but I is 0, 3 and it is 4 ಅಲ್ವಾ. A is nothing but 1, 1, 0 by A² is nothing but 2 and A is I cap plus J cap. ಸೊ ಇದೇನಾಗತ್ತೆ 0 + 3 + 0. ಸೊ ಇದು 3/2 I cap plus J cap ಆಯ್ತು. ಇನ್ನು B2 B minus B1 ಮಾಡ್ತೀನಿ. ಅವಾಗ B is 0, 3, 4. B1 is nothing but 3/2 of 1, 1, 0. ಕರೆಕ್ಟಾ?
ಕೆ ಇಲ್ಲ 0. ಸೊ ಇದು -3/2 ಆಗುತ್ತೆ. ಇದು 3 - 3/2 ಏನಾಯ್ತು? 6 - 3 3/2 ಆಗುತ್ತೆ. ಅಂಡ್ 4 - 0 ಇಸ್ 4 ಉಳಿಯುತ್ತೆ. ಇನ್ನು B1 × B2 ಮಾಡ್ಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡ್ತೀನಿ. B1 × B2 ಮಾಡಿದ್ರೆ ಇದು I ಕ್ಯಾಪ್ J ಕ್ಯಾಪ್ K ಕ್ಯಾಪ್. B1 ನನ್ಗೆ 3/2 3/2 ಇದೆ. K ಇಲ್ಲ. ಸೊ ಇದು 3/2, ಇದು 3/2 ಇದೆ. K ಇಲ್ಲ. B2 ಅಲ್ಲಿ -3/2 3/2 4 ಇದೆ. ಕರೆಕ್ಟಾ? ಸೊ ಇದೇನಾಗುತ್ತೆ? I ಕ್ಯಾಪ್ ಇಂಟು 3/2 ಇಂಟು 4 ಮೈನಸ್ J ಕ್ಯಾಪ್ ಇಂಟು 3/2 ಇಂಟು 4 ಅದು ಮತ್ತೆ 0 ಆಗುತ್ತೆ. ಪ್ಲಸ್ K ಕ್ಯಾಪ್ ಅಲ್ವಾ? ಹೌದು. K ಕ್ಯಾಪ್ ಏನಾಗುತ್ತೆ? 3/2 ಇಂಟು 3/2 ಮೈನಸ್ ಇಂಟು ಮೈನಸ್ ಪ್ಲಸ್ 3/2 ಇಂಟು 3/2 ಆಯ್ತು. ಇದು 2 1s 2 2s 6 I ಕ್ಯಾಪ್ ಮೈನಸ್ 2 1s 2 2 6 J ಕ್ಯಾಪ್. ಇದು 3 3s 9/4 ಪ್ಲಸ್ 9/4 ಅಂದ್ರೆ 2 ಟೈಮ್ಸ್ 9/4 ಆಯ್ತು. 9/2 ಆಗುತ್ತೆ. 9/2 ಇಂಟು K ಕ್ಯಾಪ್. ಸೊ 6 I ಕ್ಯಾಪ್ ಮೈನಸ್ 6 J ಕ್ಯಾಪ್ ಪ್ಲಸ್ 9/2 K ಕ್ಯಾಪ್ ಆಗುತ್ತೆ. ಆಪ್ಷನ್ ಡಿ ಅಲ್ವಾ? ಹೌದು. ಆಪ್ಷನ್ ಡಿ ಇಸ್ ದಿ ಆನ್ಸರ್. ಅಲ್ಲಿಗೆ ವೆಕ್ಟರ್ ಆಲ್ಜಿಬ್ರಾ ಚಾಪ್ಟರ್ ಆಯ್ತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಚಾಪ್ಟರ್ ಜೊತೆ ಸಿಗೋಣ.